ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕಿನ ವೀರಪಲ್ಲಿಯ ವಾಂತಿಭೇದಿ ಪ್ರಕರಣ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸ್ಪಷ್ಟನೆ. ಗ್ರಾಮದಲ್ಲಿ ನಡೆದ ಸಾವಿಗೆ ಬೇರೆ ಕಾರಣವೆಂದ ಡಿಎಚ್ಒ. ಸರಿಯಾದ ಕ್ರಮದಲ್ಲಿ ಬೆಳೆ ಸರ್ವೆ ನಡೆಸಲು ರೈತ ಸಂಘ ಒತ್ತಾಯ. ಸರ್ವೆ ಅಧಿಕಾರಿಗಳು ಜಮೀನಿಗೆ ತೆರಳಿ ರೈತರ ಸಮ್ಮುಖದಲ್ಲಿಯೇ ಜಿಪಿಎಸ್ ಮಾಡಲು ತಹಶೀಲ್ದಾರ್ಗೆ ಆಗ್ರಹ. ನೂತನ ಕೇಂದ್ರ ಸಚಿವರಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದ ಎಚ್.ಡಿ. ಕುಮಾರಸ್ವಾಮಿ. ನೆಚ್ಚಿನ ನಾಯಕನಿಗೆ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು, ಕಾರ್ಯಕರ್ತರು. ಅತಿ ಹಿಂದುಳಿದ ಮತ್ತು ಗಡಿ ತಾಲೂಕು ಪಾವಗಡದಲ್ಲಿ ಇಲ್ಲ ಸುಸಜ್ಜಿತ ಗ್ರಂಥಾಲಯ. ಚಾವಣಿ ಉರುಳಿ ಬೀಳುವ ಆತಂಕದಲ್ಲಿ ಓದುಗರು. ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಸಾರ್ವಜನಿಕರ ಒತ್ತಾಯ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕಿನ ವೀರಪಲ್ಲಿ ಗ್ರಾಮದಲ್ಲಿ ವಾಂತಿಭೇದಿ ಪ್ರಕರಣಗಳು ಕಂಡುಬಂದಿರುವ ವಿಚಾರದ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ವೀರಪಲ್ಲಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆ ಹಾಗೂ ವಾಂತಿಭೇದಿ ಕಾರಣದಿಂದ ಯಾವುದೇ ಮರಣ ಸಂಭವಿಸಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಹೌದು, ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಚಿಂತಾಮಣಿ ತಾಲೂಕಿನ ವೀರಪಲ್ಲಿ ಗ್ರಾಮದಲ್ಲಿ ವಾಂತಿಭೇದಿ ಪ್ರಕರಣ ನಡೆದಿತ್ತು. ಗ್ರಾಮದ 18ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗುವ ಜೊತೆಗೆ 4 ಮೃತಪಟ್ಟಿರುವ ಬಗ್ಗೆ ವರದಿಗಳು ಬಂದಿದ್ದವು. ಇದರಿಂದ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಕೆಲಸಕ್ಕೆ ಮುಂದಾಗಿದ್ದು, ಗ್ರಾಮದಲ್ಲಿ ನಡೆದಿರುವ ಸಾವುಗಳು ಕಲುಷಿತ ನೀರಿನ ಸೇವನೆಯಿಂದ ಅಲ್ಲ ಎಂಬುದನ್ನು ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಮೇ 21ರಿಂದ ಜೂನ್ 7ರವರೆಗೆ ಗ್ರಾಮದಲ್ಲಿ 4 ಮರಣ ಪ್ರಕರಣಗಳು ವರದಿಯಾಗಿದ್ದವು. ಮೃತಪಟ್ಟವರೆಲ್ಲರೂ ಸುಮಾರು 70 ವರ್ಷ ಮೇಲ್ಪಟ್ಟವರಾಗಿದ್ದು, ಇತರೆ ಕಾರಣಗಳಿಂದ ಮರಣ ಆಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಪ್ರಕಟಣೆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ವೀರಪಲ್ಲಿ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಜಿಲ್ಲಾಡಳಿತವೂ ಎಚ್ಚೆತ್ತಿದೆ. ಗುರುವಾರ ಟಾಸ್ಕ್ ಫೋರ್ಸ್ ಸಭೆ ಕರೆದಿರುವ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಳೆಗಾಲದಲ್ಲಿ ಹರಡುವ ರೋಗಗಳ ಬಗ್ಗೆ ಎಚ್ಚರ ವಹಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಡಾರ, ರುಬೆಲ್ಲಾ ಕಾಯಿಲೆಗಳ ನಿರ್ಮೂಲನೆಗಾಗಿ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳು ಸಮನ್ವಯದಿಂದ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಚಿಂತಾಮಣಿ ತಾಲೂಕಿನ ವೀರಪಲ್ಲಿ ಗ್ರಾಮದಲ್ಲಿ ಕಳೆದ 1 ವಾರಕ್ಕೂ ಹೆಚ್ಚು ಕಾಲದಿಂದ ತೀವ್ರ ವಾಂತಿಭೇದಿ ಕಾಣಿಸಿಕೊಂಡು 18ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದರು ಎನ್ನಲಾಗಿದೆ. ಅಲ್ಲದೆ 2 ವಾರಗಳ ಅವಧಿಯಲ್ಲಿ ಈ ಗ್ರಾಮದ 4 ಮೃತಪಟ್ಟಿದ್ದು, ಇವರ ಸಾವಿಗೆ ವಾಂತಿಭೇದಿಯೇ ಕಾರಣ ಎಂಬ ಆರೋಪಗಳು ಕೇಳಿಬಂದಿತ್ತು. ಇದರಿಂದಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ನೀರು ಸೇರಿದಂತೆ ಅಸ್ವಸ್ಥಗೊಂಡವರನ್ನ ಪರೀಕ್ಷೆಗೆ ಒಳಪಡಿಸಿದ್ದು, ಸಾವು ವಾಂತಿಭೇದಿಯಿಂದ ಆಗದೆ ಇತರೆ ಕಾರಣಗಳಿಂದ ಆಗಿರುವುದು ಬೆಳಕಿಗೆ ಬಂದಿದೆ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳೆದ 21 ದಿನಗಳ ಹಿಂದೆ 50 ವರ್ಷದ ಮುನಿನಾರಮ್ಮ ಎಂಬ ಮಹಿಳೆಗೆ ತೀವ್ರ ವಾಂತಿಭೇದಿ ಕಾಣಿಸಿಕೊಂಡು ಮೃತಪಟ್ಟಿದ್ದರು. ಅದರ ಮಾರನೇ ದಿನವೇ ಲಕ್ಷ್ಮಮ್ಮ, ಗಂಗಮ್ಮ ಮತ್ತು ನರಸಿಂಹಪ್ಪ ಎಂಬ 3 ವೃದ್ಧರು ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಅಲ್ಲದೆ ಇನ್ನು 2 ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗುಣಮುಖರಾಗಿದ್ದಾರೆ. ಉಳಿದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿ ಆರೋಗ್ಯವಂತರಾಗಿ ಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. ಗ್ರಾಮದಲ್ಲಿ ತುರ್ತು ಚಿಕಿತ್ಸಾ ಘಟಕ ಸ್ಥಾಪಿಸಿ ಮನೆ ಮನೆಗೂ ತೆರಳಿ ಆರೋಗ್ಯ ವಿಚಾರಿಸುತ್ತಿರುವುದಾಗಿ ಕೋಟಗಲ್ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದ ವೈದ್ಯ ಗಿರೀಶ್ ಕುಮಾರ್ ಸಿಟಿವಿ ನ್ಯೂಸ್ಗೆ ತಿಳಿಸಿದ್ದಾರೆ. ಗ್ರಾಮದಲ್ಲಿ ಜನತೆಗೆ ವಾಂತಿಭೇದಿ ಕಾಣಿಸಿಕೊಂಡು ಅಸ್ವಸ್ಥರಾಗಿರುವ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ತಾಲೂಕು ವೈದ್ಯಾಧಿಕಾರಿಗಳು, ಜಿಲ್ಲಾ ವೈದ್ಯಾಧಿಕಾರಿಗಳ ತಂಡ ಆಗಮಿಸಿ ಗ್ರಾಮದಲ್ಲಿರುವ ವಾಟರ್ ಟ್ಯಾಂಕ್, ಡ್ರಮ್ಗಳನ್ನು ಸ್ವಚ್ಛಗೊಳಿಸಲು ಸೂಚಿಸಲಾಗಿದೆ. ಜೊತೆಗೆ ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಜನ ಭಯಭೀತರಾಗದಂತೆ ಜನರಿಗೆ ಎಲ್ಲಾ ರೀತಿಯ ಆರೋಗ್ಯ ಕಾರ್ಯಗಳು ಕೈಗೊಂಡಿರುವುದಾಗಿ ಅವರು ತಿಳಿಸಿದರು. ಗ್ರಾಮದಲ್ಲಿ ವೈದ್ಯಾಧಿಕಾರಿಗಳು ಬೀಡು ಬಿಟ್ಟಿದ್ದು, ಯಾವುದೇ ರೀತಿಯ ಅನಾರೋಗ್ಯ ಕಾಣಿಸಿದರೂ ಚಿಕಿತ್ಸೆ ನೀಡಲು ವೈದ್ಯಕೀಯ ತಂಡವನ್ನು ನೇಮಿಸಲಾಗಿದೆ ಎಂದು ಸ್ಥಳೀಯ ವೈದ್ಯಾಧಿಕಾರಿ ಗಿರೀಶ್ ತಿಳಿಸಿದರು. ಈಗ 21ನೇ ತಾರೀಕಿಂದ ಇಲ್ಲಿವರೆಗೂ
18 ದಿನದಲ್ಲಿ ವಾಂತಿ ಭೇದಿ ಕಾಣಿಸ್ಕೊಂಡಿತ್ತು. ಅದು ಏನು ಒಂದೇ ದಿನವೂ ಅಲ್ಲ, ಒಂದು ದಿನ ಬಿಟ್ಟು ದಿನ ಒಬ್ಬರೊಬ್ಬರಲ್ಲಿ ವಾಂತಿ ಭೇದಿ ಬಂದಿತ್ತು. ಅಂದರೆ ಭೇದಿನೇ ಜಾಸ್ತಿ, ವಾಂತಿನೂ ಕಡಿಮೆ. ಈ ಥರದ್ದು ಎಲ್ಲರೂ OPD ಬೇಸಿಸಲ್ಲಿ ಅದರಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲ ಕ್ಲಿಯರ್ ಆಗಿದ್ದಾರೆ. ಒಬ್ಬರೇನೋ ಚಿಂತಾಮಣಿಯಲ್ಲಿ ಅಡ್ಮಿಟ್ ಆಗಿದ್ದು, ಡಿಸ್ಚಾರ್ಜ್ ಆಗಿದ್ದಾರೆ ಅವ್ರಿಗೂ ಸಮೇತ. ಮತ್ತು ಒಂದು ಬೇರೆಯಾಗಿ ಒಂದು 3 ರಿಂದ 4 ಜನ ಏನೋ ಡೆತ್ ಆಗಿತ್ತು ಅಂತ ಊರಲ್ಲಿ ಇದು ಮಾಡ್ತಾಯಿದ್ರು, ವಯಸ್ಸಾಗಿರೋರು. ಅದಕ್ಕೇನು ಅಂತ ಹೇಳ್ಬಿಟ್ಟು ಎಲ್ಲ ತನಿಖೆ ಎಲ್ಲ ಮಾಡಿದ್ವಾಗ ಬೇರೆ ಬೇರೆ ಕಾರಣಗಳಿಂದ ಅವರು ಮೃತಪಟ್ಟಿರ್ತಾರೆ ಅಂತ ಅದು ಕೊನೆಗೆ ತೀರ್ಮಾನ ಇಷ್ಟು ಆಗಿರುತ್ತೆ. ಇವಾಗ ವೈದ್ಯಕೀಯ ಇದರಿಂದ ಎಲ್ಲರಿಗೂ ಇವಾಗ ಆರೋಗ್ಯ ತಪಾಸಣೆ ಮಾಡುವುದು, ಮನೆ ಭೇಟಿ ಮಾಡಿ ಹೆಲ್ತ್ ಎಜುಕೇಷನ್, ಏನೋ ಕಾಯಿಸಿ ತಣ್ಣಗೆ ಮಾಡಿರೋ ನೀರು ಕುಡಿಯೋದು, ಈ ಥರದ ರೀತಿ ಎಲ್ಲರಿಗೂ ಹೆಲ್ತ್ ಎಜುಕೇಷನ್ ಕೊಡ್ತಾ ಇರ್ತಾರೆ. ಕೈ ತೊಳೆಯೋದು, ಅದೇ ರೀತಿ ಯಾರಿಗಾದ್ರೂ ಮನೇಲಿ ಹುಷಾರಿಲ್ವಾ ಅಥವಾ ಏನಾದರೂ ಆಗಿದೆ ಅಂತ ಪ್ರತಿದಿನವೂ ಮಾಹಿತಿ ತೊಗೊಳ್ತಾ ಇದ್ದಾರೆ. ಇದುವರೆಗೂ ಒಂದು 3-4 ಡೇಸಿಂದನೂ ಯಾವ ಕೇಸಸ್ಸನ್ನು ಹೊಸ ಒಂದು ಯಾವುದೇ ಕೇಸ್ ಆಗಲಿ ಪ್ರಕರಣ ಆಗಲಿ ಯಾವುದೂ ಬಂದಿಲ್ಲ. ನಮ್ಮ EO ಸಾಹೇಬರು ಬಂದಿದ್ದರು. ಆಮೇಲೆ ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಅಂತ ಕರೀತಾರೆ, ಅವರು ಬಂದಿದ್ದರು. ಆಮೇಲೆ ಡಿಸ್ಟ್ರಿಕ್ಟ್ ಮಲೇರಿಯಾ ಆಫೀಸರ್ ಅವರು ಬಂದಿದ್ದರು. ತಾಲೂಕು ಆರೋಗ್ಯಗಳು ಸುಮಾರು ಸಲ ಬಂದು ಹೋಗಿದ್ದಾರೆ. DHO ಸಾಹೇಬರು ಬಂದಿದ್ದರು. ಈ ಥರ ಎಲ್ಲರೂ ಹೋಗಿದ್ದಾರೆ. ಮತ್ತು ಇವಾಗ ಉಪ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣ ನಡೆದಿರುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಮಾಹಿತಿ ನೀಡಲಾಗಿದ್ದು, ಮಾಹಿತಿ ತಿಳಿಯುತ್ತಿದ್ದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ತಿಳಿಸಿ ಗ್ರಾಮದಲ್ಲಿ ಜನರು ಆರೋಗ್ಯವಾಗಿರಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಪ್ರತಿನಿತ್ಯ ಮಾಹಿತಿ ಪಡೆದು ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಜಮೀನಿನಲ್ಲಿ ರೈತರ ಸಮ್ಮುಖದಲ್ಲಿಯೇ GPS ಹಾಗೂ ಬಯೋಮೆಟ್ರಿಕ್ ವಿಧಾನ ಅನುಸರಿಸಿ ಮುಖ್ಯ ಬೆಳೆಗಳನ್ನು ನೋಂದಣಿ ಮಾಡುವುದರಿಂದ ಯಾವುದೇ ಅವ್ಯವಹಾರ ನಡೆಯುವುದಿಲ್ಲ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ ಅಭಿಪ್ರಾಯಪಟ್ಟರು. ತುರುವೇಕೆರೆ ಪಟ್ಟಣದ APMC ಆವರಣದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ ಮಾತನಾಡಿ, ಕೃಷಿ ಇಲಾಖೆಯಿಂದ ಮುಂಗಾರು ಮತ್ತು ಹಿಂಗಾರು ಬೆಳೆ ಸರ್ವೆ ನಡೆಸುತ್ತಿದ್ದು ಅದು ಸಮಂಜಸವಾಗಿಲ್ಲ ಎಂದು ಹಲವು ರೈತರುಗಳು ಆರೋಪಿಸಿದ್ದಾರೆ. ಸರ್ವೆ ಮಾಡುವವರು ಜಮೀನಿಗೆ ತೆರಳದೆ ಬೆಳೆ ಪರಿಶೀಲಿಸದೆ ಅಕ್ಕಪಕ್ಕದ ಜಮೀನವರನ್ನು ಕೇಳಿ ನೋಂದಣಿ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಎಂದರು. ಸರಿಯಾದ ಕ್ರಮದಲ್ಲಿ ಜಮೀನಿನಲ್ಲಿ ರೈತರ ಸಮ್ಮುಖದಲ್ಲಿ GPS ಹಾಗೂ ಬಯೋಮೆಟ್ರಿಕ್ ವಿಧಾನ ಅನುಸರಿಸಿ ನೋಂದಣಿ ಮಾಡುವುದರಿಂದ ಯಾವುದೇ ಅವ್ಯವಹಾರ ನಡೆಯುವುದಿಲ್ಲ. ಮುಖ್ಯ ಬೆಳೆಗಳನ್ನು ನೋಂದಾಯಿಸಿ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ. ಮುಂದೆ ಬೆಳೆ ಸರ್ವೆ ಮಾಡುವಾಗ ರೈತ ಬೆಳೆದಿರುವ ಬೆಳೆಯನ್ನು ನೋಂದಾಯಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಬೆಲೆ ಸರ್ವೆಯಲ್ಲಿ ತಪ್ಪಾಗಿ ನಮೂದಿಸಿ ನಫೆಡ್ಗೆ ಬೆಳೆದ ಬೆಳೆಗಳನ್ನು ಮಾರುವ ಹೊತ್ತಿನಲ್ಲಿ ಹಾಗೂ ಕೃಷಿ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಕೊಳ್ಳುವಾಗ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದರು. ಈ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ ಅವರು, ಸರ್ವೆ ಮಾಡುವಾಗ ರೈತರ ಮುಂದೆ ನಿಲ್ಲಿಸಿಕೊಂಡು ನೋಂದಾಯಿಸಿ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ಆರಂಭಿಸುವುದಕ್ಕೂ ಮುನ್ನ ರೈತರ ಸಭೆ ನಡೆಸಿ ಸೂಚನೆ ನೀಡುವಂತೆ ಒತ್ತಾಯ ಮಾಡಿದರು. ಬೆಳೆ ಸರ್ವೆ ಮಾಡುವ ವ್ಯಕ್ತಿಗಳಿಗೆ ಸರಿಯಾದ ಕ್ರಮ ಅನುಸರಿಸಲು ತರಬೇತಿ ನೀಡಬೇಕು. ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ತಹಸೀಲ್ದಾರ್ಗೆ ಒತ್ತಾಯ ಮಾಡಿದರು. ಮುಂಗಾರು ಮತ್ತು ಹಿಂಗಾರು ಬೆಳೆ ಕೃಷಿ ಇಲಾಖೆಯಿಂದ ಏನು ಸರ್ವೆ ಮಾಡ್ತಾವ್ರೆ, ಆ ಸರ್ವೆ ಕಾರ್ಯ ಸಮಂಜಸ ಇಲ್ಲ ಅಂತೇಳಿ ರೈತರಿಂದ ದೂರು ಬರ್ತಾಯಿದೆ. ಅವ್ರು ಏನು ಮಾಡ್ತಾವ್ರೆ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಕುಂತ್ಕೊಂಡು ಎಲ್ಲೋ ಒಂದು ಕಡೆ ಅವ್ರು ಏನು ಅಲಾಟ್ ಮಾಡಿರೋಂಥ ವ್ಯಕ್ತಿಗಳು ಎಲ್ಲೋ ಒಂದು ಜಾಗದಲ್ಲಿ ಕುಂತ್ಕೊಂಡು ಪಕ್ಕದ ಮನೆಯವ್ರನ್ನ ಅಥವಾ ಪಕ್ಕದ ಜಮೀನವ್ರನ್ನ ಕೇಳಿ ಸರ್ವೆ ಮಾಡ್ತಾವ್ರೆ. ನಮ್ಮ ಮನವಿ ಏನಂದರೆ GPS ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಆ ಸ್ಥಳದ ಆ ಸರ್ವೆ ನಂಬರಿನ ರೈತ ಇರಬೇಕು. ಆ ರೈತ ನಿಲ್ಲಿಸ್ಕೊಂಡು GPS ಮಾಡಬೇಕು. ಮುಖ್ಯ ಬೆಳೆ ಏನೈತೆ ಆ ಬೆಳೆಗಳನ್ನ ಎಂಟ್ರಿ ಮಾಡಬೇಕು ಅಂತೇಳಿ ಒಂದು ಒತ್ತಾಯದ ಕೋರಿಕೆ ಐತೆ. ದಯವಿಟ್ಟು ನೀವು ಅಧಿಕಾರಿಗಳು ಈ ಮುಂದಿನ ತಿಂಗಳಿಂದ ಸರ್ವೆ ಕಾರ್ಯ ಸ್ಟಾರ್ಟ್ ಮಾಡ್ತೀರಾ. ಆ ಸರ್ವೆ ಕಾರ್ಯದಲ್ಲಿ ಏನು ಬೆಳೆ ಕರೆಕ್ಟಾಗಿ ರೈತ ತೆಂಗಿರುತ್ತಾ, ಅಡಿಕೆ ಇರುತ್ತಾ ಅಥವಾ ರಾಗಿ ಮಾಡಿರ್ತಾನ, ಖಾಲಿ ಜಮೀನು ಇರುತ್ತಾ, ಕರೆಕ್ಟಾಗಿ ಸರ್ವೆ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಂತ ಇದೀವಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಗೌರವಾಧ್ಯಕ್ಷ ಬಸವರಾಜು, ಉಪಾಧ್ಯಕ್ಷ ಗಂಗಾಧರಯ್ಯ, ಕಾರ್ಯದರ್ಶಿ ವಿನಯ್ ಕುಮಾರ್, ತಾಲೂಕು ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ಘಟ್ಟ, ಸಿದ್ದಲಿಂಗಪ್ಪ,
ರಾಜಣ್ಣ, ಬಸ್ತಿಹಳ್ಳಿ ಉಮೇಶ್, ಮಂಜಣ್ಣ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಮರಳಿದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅವರ ಅಭಿಮಾನಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದರು. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಿವಿಐಪಿ ಲಾಂಚ್ನಿಂದ ಕುಮಾರಸ್ವಾಮಿ ಹೊರಬರುತ್ತಿದ್ದಂತೆ ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರು ಕುಮಾರಸ್ವಾಮಿ ಅವರನ್ನು ಬರಮಾಡಿಕೊಳ್ಳಲು ಮುಗಿಬಿದ್ದರು. ಹೂಮಾಲೆ ಹಾಕಿ ಪುಷ್ಪ ಗುಚ್ಛ ನೀಡಿ ಕುಮಾರಸ್ವಾಮಿ ಅವರನ್ನು ಬರಮಾಡಿಕೊಳ್ಳಲು ಜೆಡಿಎಸ್ ಕಾರ್ಯಕರ್ತರು ತಳ್ಳಾಟ, ನೂಕಾಟ ನಡೆಸಿದರು. ಈ ವೇಳೆ ಸಿಐಎಸ್ಎಸ್ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಜೆಡಿಎಸ್ ಕಾರ್ಯಕರ್ತರನ್ನ ಚೆದುರಿಸಿದರು. ನಂತರ ಏರ್ಪೋರ್ಟ್ನಿಂದ ಬೆಂಗಳೂರಿನತ್ತ ಹೊರಟ ಕುಮಾರಸ್ವಾಮಿ ಅವರಿಗೆ ಏರ್ಪೋರ್ಟ್ನ ಸಾದಹಳ್ಳಿ ಟೋಲ್ ಬಳಿ ಸಾವಿರಾರು ಮಂದಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮದಿಂದ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಜೆಸಿಬಿ ಹಾಗೂ ಕ್ರೈನ್ ಮೂಲಕ ಬೃಹತ್ ಸೇಬಿನ ಹಾರ, ಹೂಮಾಲೆ ಹಾಕಿ ಕುಮಾರಸ್ವಾಮಿ ಅವರನ್ನ ಬರಮಾಡಿಕೊಂಡರು. ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ಡಿಎಯ ಒಂದು ಸರ್ಕಾರವನ್ನ ಗೌರವಾನ್ವಿತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನೋ ರಚನೆ ಆಗಿದೆ. ಈ ಒಂದು ಕೇಂದ್ರದ ಸಂಪುಟದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಒಂದು ಸಾಂಕೇತಿಕವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ನೆಲಮಂಗಲದಿಂದ ಪ್ರಾರಂಭವಾಗಿ ದೇವರಹಳ್ಳಿ, ಯಲಹಂಕ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಬ್ಯಾಟರಾಯನಪುರ, ನೆಕ್ಸ್ಟ್ ಅಲ್ಲಿ ಮುಂದೆ ಮಾತಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಕೋಲಾರ, ವಿಶೇಷವಾಗಿ ನನ್ನ ಕೋಲಾರದ ತಂದೆ ತಾಯಂದ್ರು, ಚಿಕ್ಕಬಳ್ಳಾಪುರದ ತಂದೆ ತಾಯಂದ್ರು ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನೀಡಿದೆ. ಹಳೆ ಕರ್ನಾಟಕದಲ್ಲಿ 14 ಮೊದಲನೇ ಹಂತದ ಚುನಾವಣೆಯಲ್ಲಿ 12 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು 2ನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು 7 ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥದ್ದು. ನಾಡಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಶ್ರಮ, ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಹಾರೈಕೆ, ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಈ ಅವಕಾಶ ದೊರಕಿರ್ತಕ್ಕಂಥದ್ದು ರಾಜ್ಯದ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವರೆಲ್ಲರ ಒಂದು ಒಮ್ಮತದಲ್ಲಿ ಒಂದು ಮೈತ್ರಿಯ ಒಂದು ಯಶಸ್ವಿಯ ಒಂದು ಚುನಾವಣೆ ನಡೆಸಿದ್ದೇವೆ. ನಾಡಿನ ಜನತೆಯ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಇವತ್ತು ಸಚಿವನಾಗಿ ಪ್ರಥಮ ಬಾರಿಗೆ ಇವತ್ತು ರಾಜ್ಯಕ್ಕೆ ನಾನೇನು ನನ್ನ ಕರ್ಮಭೂಮಿಗೆ ಇವತ್ತು ಬಂದಿದ್ದೇನೆ. ಇನ್ನು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಂಡ ಮತ್ತೊಬ್ಬ ನೂತನ ಸಚಿವ ವಿ ಸೋಮಣ್ಣ ಅವರು ಇಂದು ಕೇಂದ್ರ ಸಚಿವರಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದರು. ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ ವಿಸ್ತಾರ ವಿಮಾನದಲ್ಲಿ ಕೆಐಎಬಿಗೆ ಬಂದ ಸಚಿವ ಸೋಮಣ್ಣನಿಗೆ ನೂರಾರು ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದರು. ಬಿಜೆಪಿ ಕಾರ್ಯಕರ್ತರು ಹಾಗೂ ಸೋಮಣ್ಣ ಅಭಿಮಾನಿಗಳಿಂದ ಪುಷ್ಪಮಾಲೆ ಹಾಕಿ ಮೈಸೂರು ಪೇಟ ತೊಡಿಸಿ ಸ್ವಾಗತ ಕೋರಲಾಯಿತು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಪಾವಗಡ ತಾಲೂಕು ಅತಿ ಹಿಂದುಳಿದ ತಾಲೂಕು ಎಂಬ ಕುಖ್ಯಾತಿಗೆ ಪಾತ್ರವಾಗಿದೆ. ಸಾಲದೆಂಬಂತೆ ಅದು ಆಂಧ್ರದ ಗಡಿಯಲ್ಲಿದೆ.
ಇಂತಹ ಹಿಂದುಳಿದ ತಾಲೂಕಿನ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ಒಂದು ಸುಸಜ್ಜಿತವಾದ ಗ್ರಂಥಾಲಯ ಬೇಡವೇ? ತಾಲೂಕು ಕೇಂದ್ರವಾಗಿದ್ದರೂ ಅಗತ್ಯ ಸೌಲಭ್ಯಗಳುಳ್ಳ ಗ್ರಂಥಾಲಯ ಇಲ್ಲದಿರುವುದು ವಿಪರ್ಯಾಸವೇ ಸರಿ. ಪಾವಗಡ ಪಟ್ಟಣದ ಪೆನುಕೊಂಡೆ ಊರಬಾಗಿಲ ರಸ್ತೆಯ ಬಿಎಸ್ಎನ್ಎಲ್ ಕಚೇರಿ ಪಕ್ಕದಲ್ಲಿರುವ ಪುರಸಭೆ ಗ್ರಂಥಾಲಯಕ್ಕೆ ಗ್ರಂಥಾಲಯ ಕಟ್ಟಡವನ್ನೇ ಸರ್ಕಾರ ನೀಡಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸುಸಜ್ಜಿತವಾದ ಗ್ರಂಥಾಲಯ ಕಲ್ಪಿಸಿಕೊಡುವಲ್ಲಿ ವಿಫಲರಾಗಿದ್ದು, ವಿದ್ಯಾರ್ಥಿಗಳು ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಜಿಲ್ಲಾ ಕೇಂದ್ರಕ್ಕೆ ತೆರಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಾಗಿದೆ. ಪ್ರಸ್ತುತ ಪಾವಗಡದಲ್ಲಿರುವ ಗ್ರಂಥಾಲಯಕ್ಕೆ ಬರುವವರು ಪತ್ರಿಕೆ, ಪುಸ್ತಕ ಪಕ್ಕಕ್ಕಿಟ್ಟು ಮೇಲ್ಛಾವಣಿ ನೋಡಿದರೆ ಬೆಚ್ಚಿ ಬಿದ್ದು ಹೊರ ಓಡುವುದು ಗ್ಯಾರಂಟಿ. ಯಾಕೆ ಅಂತೀರಾ? ಶಿಥಿಲಗೊಂಡ ಹಳೆಯ ಕಟ್ಟಡ ಮಳೆಗೆ ನೆನೆದು ಮೇಲ್ಛಾವಣಿ ಗಾರೆ ಉದುರುವುದರಿಂದ ಯಾವುದೇ ಸಮಯದಲ್ಲಿ ಉರುಳಿ ಬೀಳುವ ಆತಂಕ ಒಳಗೆ ಇರುವವರನ್ನು ಕಾಡದೇ ಬಿಡುದು. ಗ್ರಂಥಾಲಯ ಕಟ್ಟಡ ಇಂತಹ ಸ್ಥಿತಿಯಲ್ಲಿರುವ ಕಾರಣ ಓದಲು ಬರುವ ಸಾರ್ವಜನಿಕರು ಇದರ ಸಹವಾಸವೇ ಬೇಡ ಎಂದು ಓಡುವ ಸ್ಥಿತಿ ಇದೆ. ಪಾವಗಡದಲ್ಲಿ ಕಳೆದ 19 ವರ್ಷದಿಂದ ಸಣ್ಣ ಕೊಠಡಿಯೊಂದರಲ್ಲಿ ಗ್ರಂಥಾಲಯ ನಡೆಸಲಾಗುತ್ತಿದೆ. ತಾಲೂಕು ಕೇಂದ್ರದ ಗ್ರಂಥಾಲಯವಾದರೂ ಇಲ್ಲಿ ಯಾವುದೇ ಸೌಲಭ್ಯವಿಲ್ಲ. ಸಾಲದೆಂಬಂತೆ ಓದಲು ಪೂರಕವಲ್ಲದ ವಾತಾವರಣ ಈ ಗ್ರಂಥಾಲಯದಲ್ಲಿ ಇರುವುದರಿಂದ ಸಾರ್ವಜನಿಕರು ಈ ಗ್ರಂಥಾಲಯ ಸಹವಾಸವೇ ಬೇಡ ಎಂದು ವಿಮುಖರಾಗುತ್ತಿದ್ದಾರೆ. ಗ್ರಂಥಾಲಯದ ಒಳಗೆ ಮತ್ತು ಹೊರಗೆ ಅನೈರ್ಮಲ್ಯ ಕಾಡುತ್ತಿದೆ. ಇನ್ನು ಬರುವವರು ಕುಳಿತು ಪುಸ್ತಕವನ್ನು, ಪತ್ರಿಕೆಯನ್ನು ಓದಲು ಕುರ್ಚಿಗಳು ಇಲ್ಲದ ಸ್ಥಿತಿ ಎದುರಾಗಿದೆ. ಈ ಗ್ರಂಥಾಲಯದಲ್ಲಿರುವ 2 ಟೇಬಲ್ ತುಕ್ಕು ಹಿಡಿದಿವೆ. 3 ಪುಸ್ತಕ ಇಡುವ ಕಪಾಟುಗಳಿದ್ದು 10 ಕುರ್ಚಿಗಳಷ್ಟೇ ಗ್ರಂಥಾಲಯದ ಆಸ್ತಿಯಾಗಿದೆ. ಕಟ್ಟಡ ಶಿಥಿಲಗೊಂಡಿರುವ ಕಾರಣ ಮಳೆ ಬಂದು ನಿಂತರೆ ಛಾವಣಿ ಉದುರಲು ಆರಂಭವಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಗ್ರಂಥಾಲಯ ಆವರಣ ಸಾರ್ವಜನಿಕರ ಮೂತ್ರಾಲಯವಾಗಿ ಬದಲಾಗಿದೆ. ಈ ಸಮಸ್ಯೆಗಳು ಸಾಲದೆಂಬಂತೆ ಈ ಗ್ರಂಥಾಲಯದಲ್ಲಿ ಸ್ಥಳದ ಕೊರತೆಯೂ ಕಾಡುತ್ತಿದೆ. ಹಾಗಾಗಿ ಅಮೂಲ್ಯವಾದ ಪುಸ್ತಕಗಳನ್ನು ಚೀಲದಲ್ಲಿ ತುಂಬಿಡಲಾಗಿದೆ. ಇನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಬಸವರಾಜು ಮಾತನಾಡಿ, ಗ್ರಂಥಾಲಯ ಕಟ್ಟಡ ಕೊರತೆ ಬಗ್ಗೆ ಗ್ರಂಥಪಾಲಕರು ಪುರಸಭೆಗೆ ಸ್ಥಳಾವಕಾಶ ಕೋರಿ ಪತ್ರ ಬರೆದಿದ್ದಾರೆ. ಕಾರಣಾಂತರಗಳಿಂದ ಸ್ಥಳದ ಪರಭಾರೆಯಾಗಿಲ್ಲ. ಪುರಸಭೆ ಗ್ರಂಥಾಲಯಕ್ಕೆ ಸ್ಥಳ ಸೂಚಿಸಿದಲ್ಲಿ ಕಟ್ಟಡ ನಿರ್ಮಿಸಲು ಅವಕಾಶ ಇದ್ದು, ಒಪ್ಪಿಗೆ ಪತ್ರ ಬಂದ ಬಳಿಕ ಕಟ್ಟಡ ನಿರ್ಮಾಣದ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಮೂಲಭೂತ ಈಗ ಸೌಕರ್ಯದಲ್ಲಿ ಮುಖ್ಯವಾಗಿ ನಮಗೆ ಕಟ್ಟಡ, ಶಾಶ್ವತ ಕಟ್ಟಡ ಗ್ರಂಥಾಲಯ ಇದು ಗಡಿ ಭಾಗ ಆದ್ದರಿಂದ, ಗಡಿ ತಾಲೂಕಾದ್ರಿಂದ ಶಾಶ್ವತ ಒಂದು ಕಟ್ಟಡ ಬೇಕು. ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಒಂದು ಕೊಠಡಿ ಬೇಕು, ಓದುವರಿಗೆ ಅಂತ ಸಪ್ರೇಟ್ ಆಗಿರಬೇಕು. ಪ್ರತಿಯೊಂದು ಅವೇರ್ನೆಸ್ ಗ್ರಂಥಾಲಯ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಮಗೆ. ಮುಖ್ಯವಾಗಿ ಇದು ಗಡಿ ತಾಲೂಕು ಆದ್ದರಿಂದ ಮೂಲ ಈಗ ನಮಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗೋಕ್ಕಿಂತ ನಮಗೆ ಇದೆ ಅದೇ ಸೌಲಭ್ಯ ಸಿಗಂಗಿರ್ಬೇಕು ನನ್ನ ಪ್ರಕಾರ. ನಾನು ಅದರ ನಿಟ್ಟಿನಲ್ಲಿ ಭಾಳ ಹೋರಾಟ ಮಾಡ್ತಿದ್ದೇನೆ. ಸ್ಥಳೀಯ ನಿವಾಸಿ ಕೇಶವ ಚಂದ್ರದಾಸ್ ಮಾತನಾಡಿ, 1984ರಿಂದ ಈವರೆಗೆ ಸತತವಾಗಿ ಗ್ರಂಥಾಲಯಕ್ಕೆ ಬರುತ್ತಿದ್ದೇನೆ. ಕಳೆದ ವರ್ಷ ಉತ್ತಮ ಓದುಗನೆಂದು ಸನ್ಮಾನವೂ ಮಾಡಿದ್ದಾರೆ. ನಾನು ವಿದ್ಯಾರ್ಥಿ ಇದ್ದಾಗ ಸುಮಾರು 200 ಜನ ಓದುಗರು ಗ್ರಂಥಾಲಯಕ್ಕೆ ಬರುತ್ತಿದ್ದರು. ಈಗ 10 ಜನರು ಬರೋದಿಲ್ಲ. ಕಾರಣ ಕಟ್ಟಡ ಪೂರ್ತಿ ದುಸ್ಥಿತಿಯಲ್ಲಿದೆ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಿ ಓದುಗರಿಗೆ ಉತ್ತಮ ಕಟ್ಟಡವನ್ನು ನಿರ್ಮಿಸಿಕೊಡಬೇಕು ಎಂದು ಕೋರಿದರು. 1984 ಇಸ್ವಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಗ್ರಂಥಾಲಯಕ್ಕೆ ನಾನು ಇವತ್ತಿನವರೆಗೂ ಸಹ ಸದಸ್ಯನಾಗಿ ಮತ್ತು ಓದುಗನಾಗಿ ಬರ್ತಾ ಇದ್ದೇನೆ. ಮೊದಲು ಈ ಒಂದು ಗ್ರಂಥಾಲಯ ಶಾಖೆ ಬಾಪೂಜಿ ಪ್ರೌಢಶಾಲೆ, ಈಗಿನ ಬಾಪೂಜಿ ಪ್ರೌಢಶಾಲೆಯ ಆವರಣದಲ್ಲಿತ್ತು. ಅದನ್ನು ಕಾರಣಾಂತರಗಳಿಂದ ಪುರಸಭೆಯ ಆವರಣಕ್ಕೆ ಸ್ಥಳಾಂತರಿಸಲಾಯಿತು. ಬಾಪೂಜಿ ಪ್ರೌಢಶಾಲೆಯ ಆವರಣದಲ್ಲಿದ್ದಾಗ ಸುಮಾರು 100ರಿಂದ 150 ಜನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತು ವಿಶೇಷವಾಗಿ ಮಹಿಳೆಯರು ಸಹ ಒಂದು 20-30 ಜನ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಮತ್ತು ಪುರಸಭೆಯ ಆವರಣಕ್ಕೆ ಹೋದಾಗಲೂ ಸಹ ಸುಮಾರು 200 ಜನ ಬರ್ತಕ್ಕಂಥ ಒಂದು ವಾತಾವರಣ ಇತ್ತು. ಕಾರಣ ಅಲ್ಲಿ ಓದಲಿಕ್ಕೆ ಮತ್ತು ಒಂದು ವಿಶಾಲವಾದ ಒಂದು ಅನುಕೂಲಕರವಾದಂಥ ಒಂದು ವಾತಾವರಣ ಇತ್ತು. ಅಲ್ಲಿಂದ ಈ ಒಂದು ಗ್ರಂಥಾಲಯ ಶಾಖೆಯನ್ನು ಈ ಒಂದು ಆವರಣಕ್ಕೆ ಹಾಕಿದ್ದಾರೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.
ಬರುವ ಹೊಸ ಪುಸ್ತಕ ಇಡುವುದೆಲ್ಲಿ ಎಂಬ ಚಿಂತೆ ಗ್ರಂಥಪಾಲಕರನ್ನು ಕಾಡುತ್ತಿದೆ. ಓದುಗರಿಗೆ ಅಗತ್ಯವಿರುವ ಪುಸ್ತಕಗಳು ಇಲ್ಲಿ ದೊರೆಯುವುದಿಲ್ಲ. ಓದುವ ಸಮಯದಲ್ಲಿ ಪುಸ್ತಕ ಕಟ್ಟಿಟ್ಟಿರುವ ಚೀಲಗಳು ಬೀಳುವ ಭಯದಲ್ಲೇ ಪತ್ರಿಕೆ, ಪುಸ್ತಕ ಓದುವ ಸ್ಥಿತಿ ನಿರ್ಮಾಣವಾಗಿದೆ. ವಿವಿಧ ಪತ್ರಿಕೆಗಳನ್ನು ಪಟ್ಟಣದ ಹೋಟೆಲ್ಗಳು ತರಿಸುವುದರಿಂದ ಕಾಫಿ, ಉಪಹಾರ ಸೇವಿಸುವ ನೆಪದಲ್ಲಿ ಅನೇಕ ಓದುಗರು ಬೆಳಗ್ಗೆ ಹೋಟೆಲ್ಗಳಲ್ಲಿ ಠಿಕಾಣಿ ಹೂಡುತ್ತಾರೆ. ಇಲ್ಲಿನ ಗ್ರಂಥಪಾಲಕರಷ್ಟೇ ಪತ್ರಿಕೆ, ಪುಸ್ತಕ ಓದುವ ಸ್ಥಿತಿ ನಿರ್ಮಾಣವಾಗಿದ್ದು, ಈಗಲಾದರೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಎಚ್ಚೆತ್ತುಕೊಂಡು ತೀವ್ರ ಹಿಂದುಳಿದಿರುವ ಪಾವಗಡ ತಾಲೂಕಿನಲ್ಲಿ ಓದುಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗ್ರಂಥಾಲಯ ಕಟ್ಟಡ ನಿರ್ಮಿಸುವ ಜೊತೆಗೆ ಓದುಗರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಸಾರ್ವಜನಿಕರು ಕೋರಿದ್ದಾರೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ
ಯೋಗಾಸನದ ತರಬೇತಿಯನ್ನು ಇಂದು ನೀಡಲಾಯಿತು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಯೋಗಾಸನದ ತರಬೇತಿಯನ್ನು ಇಂದು ನೀಡಲಾಯಿತು. ಜಿಲ್ಲಾ ಆಯುಷ್ ಇಲಾಖೆ, ಜಿಲ್ಲಾಡಳಿತದ ಸಂಯುಕ್ತ ಆಶ್ರಯದಲ್ಲಿ ಯೋಗೋತ್ಸವ ಆಚರಿಸಲಾಗುತ್ತಿದ್ದು, ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ಶುಕ್ರವಾರ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಯೋಗಾಸನದ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ಯೋಗಾಸನಗಳ ಕುರಿತು ತರಬೇತಿ ನೀಡಲಾಯಿತು. ಸರ್ಕಾರ ಎಲ್ಲಾ ಇಲಾಖೆಗಳ ಸಿಬ್ಬಂದಿಗೂ ಜೂನ್ 11ರಿಂದ 21ರವರೆಗೆ ಬೆಳಿಗ್ಗೆ 7ರಿಂದ 8 ಗಂಟೆವರೆಗೆ ಪ್ರತಿದಿನ ಒಂದೊಂದು ಇಲಾಖೆ ಸಿಬ್ಬಂದಿಗೆ ಯೋಗಾಭ್ಯಾಸ ಮಾಡಿಸಲಾಗುತ್ತಿದೆ. ಅದರ ಭಾಗವಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ವಿವಿಧ ಯೋಗಾಸನಗಳನ್ನು ಸಂಪನ್ಮೂಲ ವ್ಯಕ್ತಿ ರಘುನಾಥ ರೆಡ್ಡಿ, ಉಬೇದುಲ್ಲಾ ಹೇಳಿಕೊಟ್ಟರು. ಜೂನ್ 11ರಂದು ಗೂಳೂರಿನಲ್ಲಿ ಅಂಗನವಾಡಿ ಸಿಬ್ಬಂದಿಗೆ ಆರಂಭಿಸಿದ ಯೋಗಾಭ್ಯಾಸ ಕಂದಾಯ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಸೇರಿದಂತೆ ನಿತ್ಯವೂ ಒಂದೊಂದು ಇಲಾಖೆ ಸಿಬ್ಬಂದಿಗೆ ತರಬೇತಿ ನೀಡಿದ್ದು, ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ವೇಳೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಮತ ಸುಧಾಕರ್ ಅವರು ಹೆಚ್ಚಿಗೆ ಪಡೆದರೂ ರಾಜೀನಾಮೆ ನೀಡುವುದಾಗಿ ಹೇಳಿದ್ದು ನಿಜ. ಆದರೆ ನನ್ನ ಸವಾಲಿಗೆ ಸುಧಾಕರ್ ಅವರು ಒಪ್ಪದ ಕಾರಣ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಆರಂಭದಲ್ಲೇ ನಮಸ್ತೆ ಚಿಕ್ಕಬಳ್ಳಾಪುರ ಹೆಸರಿನಲ್ಲಿ ಕ್ಷೇತ್ರದ ಪ್ರತಿ ಗ್ರಾಮದ ಪ್ರತಿ ಮನೆಗೆ ಭೇಟಿ ನೀಡುವುದಾಗಿ ಘೋಷಣೆ ಮಾಡಿದರು. ಆದರೆ ಆರಂಭದಲ್ಲಿ ಹಲವು ದಿನ ಕಾರ್ಯಕ್ರಮ ಮಾಡಿದ ಶಾಸಕರು ನಂತರ ಕೈಬಿಟ್ಟರು. ಅದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗಳು ಎದುರಾಗಿದ್ದವು. ಈ ವೇಳೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಮತ ಹೆಚ್ಚಿಗೆ ಪಡೆದರೂ ರಾಜೀನಾಮೆ ನೀಡುವುದಾಗಿ ಶಾಸಕರು ಸವಾಲು ಹಾಕಿದ್ರು. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂತು. ಸುಮಾರು 21,000 ಮತಗಳನ್ನು ಸುಧಾಕರ್ ಅವರು ಹೆಚ್ಚಿಗೆ ಪಡೆದಿದ್ದಾರೆ. ಇದರಿಂದ ಶಾಸಕ ಪ್ರದೀಪ್ ಈಶ್ವರ್ ರಾಜೀನಾಮೆ ನೀಡಬೇಕೆಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಇಂದು ಪ್ರತಿಕ್ರಿಯೆ ನೀಡಿದ ಅವರು, ರಾಜೀನಾಮೆಗೆ ಆಗ್ರಹ ಮಾಡಿದ ವಿರೋಧ ಪಕ್ಷದವರಿಗೆ ಧನ್ಯವಾದ. ಸುಧಾಕರ್ ಅವರು ನನ್ನ ಸವಾಲು ಸ್ವೀಕಾರ ಮಾಡಿರಲಿಲ್ಲ. ನನ್ನ ಸವಾಲು ಸ್ವೀಕರಿಸಿದ್ದರೆ ನಾನು ರಾಜೀನಾಮೆ ನೀಡುತ್ತಿದ್ದೆ ಎಂದು ಹೇಳಿದರು. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಹಣದ ಹೊಳೆ ಹರಿದಿದೆ. ಬಿಜೆಪಿಯವರು ನಾನು ರಾಜೀನಾಮೆ ಕೊಡಬಹುದು ಅಂತ ಕಾಯ್ದಿದ್ದಾರೆ. ನಾನು ರಾಜೀನಾಮೆ ಕೊಟ್ಟರೆ ನೆಮ್ಮದಿಯಾಗಿ ಇರಬಹುದು ಅಂದುಕೊಂಡಿದ್ದಾರೆ. ಆದರೆ ಅವರಿಗೆ ನಾನು ಆ ನೆಮ್ಮದಿ ಕೊಡಲ್ಲ ಎಂದು ಪ್ರದೀಪ್ ಈಶ್ವರ್ ತಿಳಿಸಿದರು. ನಾನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯ ಕಾರ್ಯ ಮಾಡ್ಕೊಂಡು ಹೋಗಲಿ ಅಂತ ಜನಾಭಿಪ್ರಾಯ ಅವ್ರ ಪರವಾಗಿ ಕೊಟ್ಟಿದ್ದಾರೆ. ಅದನ್ನು ನಾನು ಗೌರವಿಸ್ತೀನಿ ಸರ್. ನಾನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ, ಈಗಲೂ ಸಿದ್ಧ. ಯಾವಾಗ ಅವ್ರ ಸವಾಲನ್ನು ಸ್ವೀಕರಿಸಿದ್ರೆ. ಏನು ಪಾಟೀಲ್ ಸರ್, ಕರೆಕ್ಟ್, ಸವಾಲು ಸ್ವೀಕರಿಸಿಲ್ಲ. ನೀವು ಕ್ವಶನ್ ಪೇಪರ್ ಕೊಡ್ದೇನೆ ನಾನು ಆನ್ಸರ್ ರಾಂಗ್ ಬರೆದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ? ಸೊ ಅದನ್ನು ಬಿಟ್ಬಿಡಿ, ತಲೆಗೆಡ್ಸ್ಕೊಳ್ಳೋದು ಬೇಡ. ಇವೆಲ್ಲ ನಡೀತಾ ಇರ್ತವೆ, ರಾಜಕಾರಣದಲ್ಲಿ ಬರ್ತಾ ಇರ್ತವೆ. ಅಖಾಡದಲ್ಲಿ ನಾನು ಇದ್ದಿದ್ದರೆ ಗೇಮ್ ಬೇರೆ ಥರ ಇರೋದು ಅಲ್ವಾ? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಒಂದು ಮತ ಹೆಚ್ಚಿಗೆ ಲೀಡ್ ಪಡೆದರೆ ನಾನು ರಾಜೀನಾಮೆ ನೀಡುತ್ತೇನೆಂದು ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿದ್ದರು. ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ 20,941 ಮತಗಳ ಮುನ್ನಡೆ ಸಿಕ್ಕಿತು. ಸುಧಾಕರ್ ಜಯಗಳಿಸಿದ ಬೆನ್ನಲ್ಲೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪ್ರದೀಪ್ ಈಶ್ವರ್ ರಾಜೀನಾಮೆ ನೀಡಬೇಕೆಂಬ ಆಗ್ರಹ ಕೇಳಿ ಬಂದಿತ್ತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸುಧಾಕರ್ ಅವರು 1,63,460 ಮತಗಳ ಅಂತರದಿಂದ ಜಯಗಳಿಸಿದ್ದರು. ಸುಧಾಕರ್ ಅವರಿಗೆ 8,22,619 ಮತಗಳು ಬಂದರೆ ರಕ್ಷಾರಾಮಯ್ಯ ಅವರಿಗೆ 6,59,159 ಮತಗಳು ಬಿದ್ದಿದ್ದವು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸದಾ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ನಂಜನಗೂಡಿನ ಮಹಿಳಾ ಸಾಧಕಿ ಹಾಗೂ ಆಟೋ ಅಮ್ಮ ಎಂದೇ ಖ್ಯಾತಿ ಪಡೆದಿರುವ ಡಾಕ್ಟರ್ ನಾಡಿಗ್ ಸರಸ್ವತಿ ಚಂದ್ರಶೇಖರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದೆ. ನಂಜನಗೂಡು ನಗರದ ಆರ್ಪಿ ರಸ್ತೆಯ 3ನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ನಾಡಿಗ್ ಸರಸ್ವತಿ ಚಂದ್ರಶೇಖರ್
ಶಿಕ್ಷಣ, ಆರೋಗ್ಯ, ಸಮಾಜ ಕ್ಷೇತ್ರಗಳು ಸೇರಿದಂತೆ ನಿರಂತರವಾಗಿ ತೊಡಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಮಾಜ ಸೇವೆ ಗುರುತಿಸಿ ಬೆಂಗಳೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು. ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿರುವ ಇವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ನೆರವು ನೀಡಿದ್ದಾರೆ. ಅಲ್ಲದೆ ಅನಾರೋಗ್ಯಕ್ಕೆ ತುತ್ತಾದ ಅದೆಷ್ಟೋ ಜನರಿಗೆ, ವೃದ್ಧ ದಂಪತಿಗಳಿಗೆ ಆಸರೆಯಾಗಿ ಸಹಾಯ ಹಸ್ತ ಚಾಚಿದ್ದಾರೆ. ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಇವರಿಗೆ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇವರಿಗೆ ನಮ್ಮೂರ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ, ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಶ್ರೀರಾಮ ರಕ್ಷಾ ಪ್ರಶಸ್ತಿ, ಕರ್ನಾಟಕ ಸುಪುತ್ರಿ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಅಶೋಕ ಪ್ರಶಸ್ತಿ, ಕರ್ನಾಟಕ ಸೇವಾ ಪ್ರಶಸ್ತಿ, ಗೋಲ್ಡನ್ ಸ್ಟಾರ್ ಪ್ರಶಸ್ತಿ ಸೇರಿದಂತೆ ಸಾಲು ಸಾಲು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ನಂಜನಗೂಡಿನ ಆಟೋ ಚಾಲಕರಿಗೆ ಆಟೋ ಅಮ್ಮ ಎಂದೇ ಕರೆಸಿಕೊಳ್ಳುವ ಇವರು ಎಲ್ಲ ಚಾಲಕರನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವರ ಜೀವನ ರೂಪಿಸಿ ಇತರೆ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಗುರುತಿಸಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ. ನನ್ನ ಹೆಸರು ಶ್ರೀಮತಿ ಸರಸ್ವತಿ ಚಂದ್ರಶೇಖರ್ ಅಂತ ಹೇಳಿ. ಈಗ ಕೆಲವು ದಿನಗಳ ಹಿಂದೆ ನನಗೆ ಒಂದು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಬಂದ ಮೇಲೆ ನಾನು ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅಂತ ಆಗಿದ್ದೀನಿ. ಆದರೂ ಕೂಡ ನನ್ನ ನಂಜನಗೂಡಲ್ಲಿ ಕರೆಯೋದು ಆಟೋ ಅಮ್ಮ ಅಂತ ಹೇಳಿ. ಯಾಕೆಂದರೆ ಆಟೋದವ್ರಿಗೆಲ್ಲ ನಾನು ಅಷ್ಟು ಅಮ್ಮನ ರೀತಿ ಪ್ರೀತಿ ತೋರಿಸೋದ್ರಿಂದ ಅವರೆಲ್ಲರೂ ಕೂಡ ನನ್ನನ್ನು ಆ ರೀತಿ ಭಾವಿಸಿ ಕೂಗ್ತಾರೆ. ಮತ್ತು ಹಲವಾರು ಸಮಾಜದಲ್ಲಿ ನನ್ನ ಕೈನಲ್ಲಾದ ಮಟ್ಟಿಗೆ ಸೇವೆ ಮಾಡಿರೋದ್ರಿಂದ, ಒಂದು ವೃದ್ಧರಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಮಗು ಸ್ಕೂಲಲ್ಲಿ ಓದೋದಕ್ಕೆ ನನ್ನ ಕೈನಲ್ಲಾಗಿರೋದು 10 ರೂಪಾಯಿ ಆಗಿರ್ಬೋದು, ಅದು ಇಷ್ಟು ಅಷ್ಟು ಅಂತ ಹೇಳೋದಿಲ್ಲ. ಅದನ್ನು ನನ್ನ ಕೈನಲ್ಲಾದ ಮಟ್ಟಿಗೆ ನಾನು, ನನ್ನ ಕುಟುಂಬದವರು ಕೂಡ ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾರೋ ಒಬ್ಬರು ಬರ್ತಾರೆ, ಅಮ್ಮ ನಮಗೊಂದು 100 ರೂಪಾಯಿ ಓದಿಸೋದಕ್ಕೆ ನಮಗಿಲ್ಲ ಅಂತಾರೆ. ಬುಕ್ಸು, ಪೆನ್ನು, ನನ್ನ ಕೈನಲ್ಲಿ ಏನಾಗುತ್ತೆ ಅದನ್ನು ನಾನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇದನ್ನು ಗುರುತಿಸಿ ನನ್ನನ್ನು ಡಾಕ್ಟ್ರೇಟಿಗೆ ಆಯ್ಕೆ ಮಾಡಿಕೊಂಡು ಹಲವಾರು ಪ್ರಶಸ್ತಿಗಳನ್ನು ನನಗೆ ನೀಡ್ತಾ ಇದ್ದಾರೆ. ಆ ಪ್ರಶಸ್ತಿ ನೀಡಿದವರಿಗೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ. ಯಾಕೆಂದರೆ ನಾನು ಏನೂ ಅಲ್ಲ, ನಾನು ಈ ಒಂದು ಹುಲು ಕಡ್ಡಿಯಷ್ಟು ನನ್ನ ಕೈನಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನನ್ನನ್ನು ಜನ ಗುರುತಿಸ್ತಾ ಇದ್ದಾರೆ. ನಾನು ಅವರೆಲ್ರಿಗೂ, ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ನಂಜನಗೂಡು ಜನತೆ ಮತ್ತು ನಂಜನಗೂಡು ಆಟೋ ಚಾಲಕರು, ಅವ್ರು ಯಾರೇ ಆಗಿರ್ಬೋದು, ಅವರೆಲ್ರಿಗೂ ಕೂಡ ನಾನು ಚಿರಋಣಿಯಾಗಿದ್ದೀನಿ. ಅವರ ಪ್ರೀತಿ, ಅವರ ವಿಶ್ವಾಸ ನನ್ನನ್ನು ಈ ಒಂದು ಮಟ್ಟಕ್ಕೆ ತಂದಿದೆ. ಅದಕ್ಕೆ ನನ್ನ ಕುಟುಂಬದ 2 ಹೆಣ್ಣು ಮಕ್ಕಳು, ಅಂದರೆ ನನ್ನ ಸ್ವಂತ ಮಕ್ಕಳು, ನನ್ನ ಅಳಿಯಂದರು, ನನ್ನ ಬೀಗರು ಎಲ್ಲರೂ ಕೂಡ ಈ ಒಂದು ಸಹಾಯ ಮಾಡೋ ಒಂದು ವೃತ್ತಿನ ನನ್ನಲ್ಲಿ ಬೆಳೆಸಿದ್ದಾರೆ. ಅವರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಯಾರೇ ಹಸ್ತು ಬಂದರೂ ನನ್ನ ಹೆಣ್ಣುಮಕ್ಕಳು ಯಾರಿಗೂ ಇಲ್ಲ ಅಂದೇನೆ ಇವತ್ತು ಅನ್ನದಾನನ ಮಾಡ್ತಾ ಇದ್ದಾರೆ. ನಮ್ಮ ಕೈನಲ್ಲಾದ್ರು ನಾವು ತಿನ್ನೋದ್ರಲ್ಲಿ ಒಂದು ತುತ್ತನ್ನ ಕೊಡ್ತೀವಿ, ನಾವು ಅಷ್ಟು ಇಷ್ಟು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಖಂಡಿತ ನಾವು ಮಾಡ್ತಾ ಇದ್ದೀವಿ. ಇವತ್ತಿಗೂ 2 ವೃದ್ಧರಿಗೆ ನಮ್ಮ ಮನೆಯಿಂದ ಊಟಗಳನ್ನು ನಾವು ಕೊಟ್ಟು ಅವರ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗ್ತಾ ಇದ್ದೀವಿ. ಅದನ್ನು ನನಗೆ ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆದರೂ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳಿದ್ದೀನಿ. ಈಗ ಒಂದು ವಾರದ ಹಿಂದೆ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿನ ಕೊಟ್ಟು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸರ್ಕಾರ ಎಲ್ಲರಿಗೂ ಮೀಸಲಾತಿ ನೀಡುವುದರಿಂದಲೇ ಎಲ್ಲ ಸಮುದಾಯಗಳು ಅಧಿಕಾರ ಪಡೆಯಲು ಸಾಧ್ಯವಾಗಿದೆ ಎಂದು ಗುಬ್ಬಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ರಾಮಚಂದ್ರ ತಿಳಿಸಿದರು. ಗುಬ್ಬಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರಾಮಚಂದ್ರ, ಉಪಾಧ್ಯಕ್ಷರಾಗಿ ಎಸ್ಟಿ ಅಂಜನಪ್ಪ ಅವಿರೋಧವಾಗಿ ಆಯ್ಕೆಯಾದ ನಂತರ ಅವರು ಮಾತನಾಡಿದರು. ಗುಬ್ಬಿ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಪಡಿತರ ವಿತರಣೆ ಅಗತ್ಯ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಸ್ಥಳೀಯವಾಗಿಯೇ ಜನತಾ ಬಜಾರ್ ತೆರೆದು ಗುಣಮಟ್ಟದ ಆಹಾರ ನೀಡುವುದಕ್ಕೆ ಯೋಜನೆ ರೂಪಿಸಲಾಗುವುದು. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬಹುದು. ರೈತರಿಗೆ ಅನುಕೂಲವಾಗಲು ರಸಗೊಬ್ಬರ ಸಗಟು ರೂಪದಲ್ಲಿ ನೀಡಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಉಪಾಧ್ಯಕ್ಷ ಎಸ್ಟಿ ಅಂಜನಪ್ಪ ಮಾತನಾಡಿ, ರೈತರಿಗೆ ಅನುಕೂಲವಾಗಬೇಕು ಎಂದು ಅಗತ್ಯ ಮೂಲ ಸೌಲಭ್ಯ ಒದಗಿಸಲು ಎಲ್ಲ ನಿರ್ದೇಶಕರು ಬದ್ಧರಾಗಿದ್ದೇವೆ.
ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವ ಮೂಲಕ ಜಿಲ್ಲೆಯಲ್ಲಿ ಮಾದರಿ ಸಂಘ ಮಾಡಲು ಬದ್ಧರಾಗಿದ್ದೇವೆ. ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಧನ್ಯವಾದ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಕಿಡಿಗಣ್ಣಪ್ಪ, ನಟರಾಜು, ಡಿಎಸ್ ರೇಣುಕಾ ಪ್ರಸಾದ್, ತ್ರಿನೇಶ್, ವಸಂತ, ಮಾಲಮ್ಮ, ಎನ್ ಜಗದೀಶಯ್ಯ, ಡಿಎಸ್ ಪಂಚಾಕ್ಷರಿ, ಎಚ್ಸಿ ಪ್ರಭಾಕರ್, ಗಿರೀಶ್, ನಿರಂಜನ್ ಮೂರ್ತಿ, ರಮೇಶ್ ಮತ್ತಿತರರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು. ಚಿಕ್ಕಬಳ್ಳಾಪುರ ಹೊರವಲಯದ ಬಿಬಿ ರಸ್ತೆಯಲ್ಲಿರುವ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್ ಮಳಿಗೆಗೆ ಇಂದು ವಾರ್ಷಿಕೋತ್ಸವ ಸಂಭ್ರಮ. ಮಳಿಗೆಯ ಮಾಲೀಕ ಮಂಜುನಾಥ್ ದಂಪತಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಮತ್ತಷ್ಟು ಯಶಸ್ವಿಯಾಗಿ ವಹಿವಾಟು ಮುಂದುವರಿಯಲಿ ಎಂದು ಪ್ರಾರ್ಥಿಸಲಾಯಿತು. ಚಿಕ್ಕಬಳ್ಳಾಪುರ ಹೊರವಲಯದ ಬಿಬಿ ರಸ್ತೆಯಲ್ಲಿರುವ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್ ಮಳಿಗೆಗೆ ಇಂದು ವಾರ್ಷಿಕೋತ್ಸವ ಸಂಭ್ರಮ. ಮಳಿಗೆಯ ಮಾಲೀಕ ಮಂಜುನಾಥ್ ದಂಪತಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಮತ್ತಷ್ಟು ಯಶಸ್ವಿಯಾಗಿ ವಹಿವಾಟು ಮುಂದುವರಿಯಲಿ ಎಂದು ಪ್ರಾರ್ಥಿಸಲಾಯಿತು. 22 ವರ್ಷಗಳ ಸುದೀರ್ಘ ಅವಧಿಯ ವಿಶ್ವಾಸ ಮತ್ತು ನಂಬಿಕೆ ಉಳಿಸಿಕೊಂಡಿರುವ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್ ಮಳಿಗೆ ಗ್ರಾಹಕರು ಮತ್ತು ಎಂಜಿನಿಯರಿಂಗ್ಗಳ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಸುದೀರ್ಘ ಸಮಯದ ನಂತರವೂ ಅದೇ ನಂಬಿಕೆ, ಅದೇ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತಿದ್ದು, ಗ್ರಾಹಕರ ವಿಶ್ವಾಸಕ್ಕೆ ತೊಂದರೆಯಾಗದಂತೆ ನಡೆಯುತ್ತಿದ್ದು, ನೂತನ ಮಳಿಗೆಯ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಸಲಾಯಿತು. ಬೆಂಗಳೂರಿನ ದರದಲ್ಲಿಯೇ ಗುಣಮಟ್ಟದ ವಸ್ತುಗಳನ್ನು ನೀಡಲಾಗುತ್ತಿದ್ದು, ಕಡಿಮೆ ದರದಲ್ಲಿಯೂ ಗುಣಮಟ್ಟದ ಎಲ್ಲ ರೀತಿಯ ವಸ್ತುಗಳನ್ನು ನೀಡುತ್ತಾ ಎಂಜಿನಿಯರಿಂಗ್ಗಳು ಮತ್ತು ಗ್ರಾಹಕರ ವಿಶ್ವಾಸ ಗಳಿಸುವಲ್ಲಿ ಮಳಿಗೆ ಯಶಸ್ವಿಯಾಗಿದ್ದು, ಈ ಮಳಿಗೆ ಸದಾ ಮುಂದುವರಿದು ಗ್ರಾಹಕ ಸೇವೆ ಮಾಡಲು ಸಿದ್ಧವಿದೆ ಎಂದು ಮಾಲೀಕರಾದ ಮಂಜುನಾಥ್ ತಿಳಿಸಿದರು. ಚಿಕ್ಕಬಳ್ಳಾಪುರದ ಜಿಲ್ಲೆ ಹಾಗೂ ಜನತೆಗೆ ನಮ್ಮ ಹಾರ್ಡ್ವೇರ್ ಶ್ರೀ ಮಂಜುನಾಥ ಹಾರ್ಡ್ವೇರ್ ಇನೋವೇಷನ್ ಪರವಾಗಿ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ನಮ್ಮ ಈ ಹಾರ್ಡ್ವೇರ್ ಸುಮಾರು 23ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ 23 ವರ್ಷಗಳಿಂದ ಹೆಚ್ಚಿನ ರೀತಿಯಲ್ಲಿ ಟೀಕ್ವುಡ್ ಡೋರ್ಸ್, ಲ್ಯಾಮಿನೇಟ್ ಡೋರ್ಸ್ ಮತ್ತು ಒಂದು ವಿಭಿನ್ನ ರೀತಿಯ ಒಂದು ಎಲ್ಲ ತರಹದ ಡೋರ್ಸ್ ಸಿಗುತ್ತೆ. ಹಾಗೂ ಗ್ಲಾಸ್, ಪ್ಲೈವುಡ್, ಹಾರ್ಡ್ವೇರ್ ಅಂಡ್ ಫ್ಲೈವುಡ್ಸ್ ಎಲ್ಲ ಲ್ಯಾಮಿನೇಟ್ ಡೋರ್ಸ್ ಎಲ್ಲ ರೀತಿಯಲ್ಲಿ ಸಿಗುತ್ತೆ. ಆಮೇಲೆ ಕಿಚನ್ ಮತ್ತು ಎಲ್ಲ ಹೋಲ್ಸೇಲ್ ದರದಲ್ಲಿ, ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಎಲ್ಲ ನಮ್ಮ ಕಾರ್ಪೆಂಟರ್ಸ್, ಇಂಜಿನಿಯರ್, ಆರ್ಕಿಟೆಕ್ಟ್ ಎಲ್ಲ ಗ್ರಾಹಕರಿಗೂ ಹೋಲ್ಸೇಲ್ ರಿಯಾಯಿತಿಯಲ್ಲಿ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತೊಂದು ಮೊದಲನೇ ವರ್ಷ ನಾವು ಆಗಿದ್ದೀವಿ. ಎಲ್ಲರೂ ನಮ್ಮ ಚಿಕ್ಕಬಳ್ಳಾಪುರ ಹಾರ್ಡ್ವೇರ್ ಪರವಾಗಿ ಅನಂತ ಧನ್ಯವಾದ. ಗ್ರಾಹಕರು ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್ಗೆ ಭೇಟಿ ನೀಡಿ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ದರದಲ್ಲಿ ಖರೀದಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳೊಂದಿಗೆ ಮಳಿಗೆ ಮುಂದುವರಿಸುವುದಾಗಿ ಅವರು ತಿಳಿಸಿದ್ದಾರೆ. ಕೂಡಲೇ ಸಂಪರ್ಕಿಸಲು ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರದ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್ಗೆ ಸಂಪರ್ಕಿಸಲು ಅವರು ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ.
ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕಿನ ವೀರಪಲ್ಲಿಯ ವಾಂತಿಭೇದಿ ಪ್ರಕರಣ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸ್ಪಷ್ಟನೆ. ಗ್ರಾಮದಲ್ಲಿ ನಡೆದ ಸಾವಿಗೆ ಬೇರೆ ಕಾರಣವೆಂದ ಡಿಎಚ್ಒ. ಸರಿಯಾದ ಕ್ರಮದಲ್ಲಿ ಬೆಳೆ ಸರ್ವೆ ನಡೆಸಲು ರೈತ ಸಂಘ ಒತ್ತಾಯ. ಸರ್ವೆ ಅಧಿಕಾರಿಗಳು ಜಮೀನಿಗೆ ತೆರಳಿ ರೈತರ ಸಮ್ಮುಖದಲ್ಲಿಯೇ ಜಿಪಿಎಸ್ ಮಾಡಲು ತಹಶೀಲ್ದಾರ್ಗೆ ಆಗ್ರಹ. ನೂತನ ಕೇಂದ್ರ ಸಚಿವರಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದ ಎಚ್ಡಿ ಕುಮಾರಸ್ವಾಮಿ. ನೆಚ್ಚಿನ ನಾಯಕನಿಗೆ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು, ಕಾರ್ಯಕರ್ತರು. ಅತಿ ಹಿಂದುಳಿದ ಮತ್ತು ಗಡಿ ತಾಲೂಕು ಪಾವಗಡದಲ್ಲಿ ಇಲ್ಲ ಸುಸಜ್ಜಿತ ಗ್ರಂಥಾಲಯ, ಚಾವಣಿ ಉರುಳಿ ಬೀಳುವ ಆತಂಕದಲ್ಲಿ ಓದುಗರು. ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಸಾರ್ವಜನಿಕರ ಒತ್ತಾಯ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.